ವೇದಿಕೆಯಲ್ಲಿ ಇರತಕ್ಕಂಥ ಪರಮ ಪೂಜ್ಯ ಶ್ರೀ 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 ಸೌಮ್ಯನಾಥ ಸ್ವಾಮೀಜಿಯವರೇ, ಸುಮಾರು 25 ವರ್ಷಗಳ ಹಿಂದೆ ನಾನು ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ನ ವಿಜಯನಗರದಲ್ಲಿ ಆರಂಭಿಸಿದಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಲೇಡೀಸ್ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಹಾಸ್ಟೆಲ್ ಇರಲಿಲ್ಲ. ಆವಾಗ ಕೆಲವೊಂದೊಂದು ಸಣ್ಣ ಸಣ್ಣ ಪಿ ಜಿಗಳಿದ್ವು. ಆದರೆ 25 ವರ್ಷಗಳ ಹಿಂದಿನ ಮಾತಿದು. ಪಿ ಜಿಗಳಿಗೆ ಆವತ್ತು ಪೇರೆಂಟ್ಸ್ಗಳು ಲೇಡೀಸ್ ಪಿ ಜಿಗಳಿಗೆ ಕಳಿಸೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾನು ಸೌಮ್ಯನಾಥ ಸ್ವಾಮೀಜಿಯವ್ರನ್ನ ಹೋಗಿ ಕೇಳಿಕೊಂಡೆ, ಸ್ವಾಮೀಜಿಯವರೇ, ನಾವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಭಾಳ ರಾಜ್ಯದ ಭಾಳಷ್ಟು ಭಾಗದ ಬಡ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ, ಎಲ್ಲ ಧರ್ಮದ ಎಲ್ಲ ಜಾತಿಯ ಅವ್ರು ಬರ್ತಾ ಇದ್ದಾರೆ. ತಾವು ತಮ್ಮ ಒಕ್ಕಲಿಗರ ಆಯುರ್ವೇದಿಕ್ ಹಾಸ್ಟೆಲ್ನಲ್ಲಿ ಅವ್ರಿಗೆ ಕೊಟ್ಟರೆ ನಮಗೂ ಅನುಕೂಲ ಆಗುತ್ತೆ ಸ್ವಾಮೀಜಿಯವರು, ದಯವಿಟ್ಟು ತಾವು ಏನಾದರೂ ಸೇವೆ ಮಾಡಬೇಕು ಅಂತ ಕೇಳಿಕೊಂಡೆ. ಆವಾಗ ಅವರು ಅತ್ಯಂತ ಖುಷಿಯಿಂದ ಒಪ್ಪಿಕೊಂಡು ನಮ್ಮ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಒಕ್ಕಲಿಗರ ಸಂಘದ ವಿದ್ಯಾರ್ಥಿ ನಿಲಯ ಸಹಾಯ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಅತ್ಯಂತ ಹರ್ಷ ವ್ಯಕ್ತಪಡಿಸ್ತೇನೆ ಸ್ವಾಮೀಜಿಯವರು. ಸ್ವಾಮೀಜಿಯವರೇ, ತಮ್ಮ ಸೇವೆಯಿಂದಾಗಿ ಭಾಳಷ್ಟು ಹೆಣ್ಣುಮಕ್ಕಳಿಗೆ ತಾವು ರಿಡಕ್ಷನಲ್ಲೂ ಕೂಡ ನಾವು ಪತ್ರ ಏನು ಕೊಟ್ಟಾಗ ತಾವು ಆವಾಗ ಕರುಣಿಸಿದ್ದೀರಿ. ಭಾಳಷ್ಟು ಜನ ನಿಮ್ಮ ಹಾಸ್ಟೆಲ್ನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೇವಲ ಒಕ್ಕಲಿಗರಿಗೆ ಮಾತ್ರ ಕೊಟ್ಟಿಲ್ಲ, ನೀವು ಎಲ್ರಿಗೂ ಕೊಟ್ಟಿದ್ದೀರಿ. ಯಾವ ಧರ್ಮ ಯಾವ ಜಾತಿ ಅಂತ ಏನೂ ಕೇಳಲಿಲ್ಲ, ಎಲ್ರಿಗೂ ಕೊಟ್ಟಿದ್ದೀರಿ. ಅವರು ಭಾಳಷ್ಟು ಜನ IAS, IPS, KS, ತಹಶೀಲ್ದಾರು, DSP ಆಗಿರ್ತಕ್ಕಂಥ ಭಾಳಷ್ಟು ವಿದ್ಯಾರ್ಥಿಗಳಿದ್ದರು. ನನ್ನ ಯೂನಿವರ್ಸಲ್ ಕೋಚಿಂಗ್ ಸೆಂಟ್ರಿಗೂ ನಿಮ್ಮ ಹಾಸ್ಟೆಲ್ಗೂ ಬರೀ 100 ಮೀಟ್ರ್ ದೂರದಲ್ಲಿತ್ತು. ಆದ್ದರಿಂದ ತಮ್ಮನ್ನು ನಾನು ಇವತ್ತು ಉಮೇಶ್ ಶೆಟ್ಟರ ಕಾರ್ಯಕ್ರಮದಲ್ಲಿ ಇದನ್ನು ನೆನೆಸಿಕೊಳ್ಬೇಕಾದದ್ದು ನನ್ನ ಕರ್ತವ್ಯ. ಹಾಗೆ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ CT ರವಿ ಅವರೊಂದು ಸಂಚಲನವನ್ನು ಮೂಡಿಸಿ ಹೋಗಿದ್ದಾರೆ. ನಾನು ಅವರನ್ನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. CT ರವಿಯವರು ಈ ಕರ್ನಾಟಕ ರಾಜ್ಯದ ಮುಂದಿನ ಭವಿಷ್ಯದ ಮುಖ್ಯಮಂತ್ರಿ ಆಗತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಂದು ವ್ಯಕ್ತಿ. ಅವರು ಕೇವಲ ವ್ಯಕ್ತಿಯಲ್ಲ, ರಾಜ್ಯ BJPಯ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಇವತ್ತು ನಮ್ಮ ದೀಪಕ್ ಜಿ ಅವರು ಬಂದಿದ್ದಾರೆ. ಭಾಳ ಸುಂದರವಾಗಿ ದೀಪಕ್ ಅವರು ವಿಶ್ವ ಹಿಂದೂ ಪರಿಷತ್ತಿನ ಸಂಚಾಲಕರು. ಭಾಳ ಸುಂದರವಾಗಿ ದೀಪಕ್ ಅವರು ಮಾತಾಡಿದ್ದಾರೆ. ಹಾಗೆ ಮಾಲ್ತೇಶ್ ಬಾಳೆಹೊನ್ನೂರು ಅವರು ಇದ್ದಾರೆ. ಹಾಗೆ ನಮ್ಮ ಭಾಳ ಸ್ನೇಹಿತರಾಗಿರ್ತಕ್ಕಂಥ ಧರ್ಮಪ್ರಸಾದ್ ರೈ ಅವರು, ಭಾಳ ನಮ್ಮ ಹಳೆಯ ಸ್ನೇಹಿತರು ಧರ್ಮಪ್ರಸಾದ್ ರೈ ಅವರಿದ್ದಾರೆ. ಮತ್ತು ಎದುರಿರತಕ್ಕಂಥ ನಮ್ಮೆಲ್ಲ ಸ್ನೇಹಿತರು, ಎಲ್ಲರೂ ಗೊತ್ತಿರುವವರ ಹೆಸರು ಹೇಳಿದ್ರೆ ತುಂಬ ಸಮಯ ಆಗುತ್ತೆ. ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಉಮೇಶ್ ಶೆಟ್ಟಿಯವರು. ಉಮೇಶ್ ಶೆಟ್ಟಿಯವ್ರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಇವತ್ತು ಆಡಬೇಕಾಗತ್ತೆ. ನಿನ್ನೆ ಮಾತಾಡಬೇಕಾಗಿತ್ತು, ಬೇಡ ನಿನ್ನೆ ಮಾತಾಡಲ್ಲ, ಇವತ್ತು ಮಾತಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ನಾನು ಭಾಷಣ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ. ಭಾಷಣ ಮಾಡ್ತಾ ಇಲ್ಲ ಎಲ್ಲೂ. ಭಾಷಣ ಮಾಡಿದ್ರೆ ಕೇವಲ 1 ನಿಮಿಷ, ತಪ್ಪಿದ್ರೆ 30 ಸೆಕೆಂಡ್ ಅಷ್ಟೇ. ಅದಕ್ಕಿಂತ ಮೇಲೆ ಭಾಷಣನೇ ಮಾಡಲ್ಲ ನಾನು. ನನಗೆ ಗೊತ್ತಿದೆ ಭಾಷಣ ಕೇಳಲಿಕ್ಕೆ ಯಾರೂ ಬಂದೇ ಇರಲ್ಲ, ನಮ್ಮ ಭಾಷಣದ ಅವಶ್ಯಕತೆ ಇಲ್ಲ ಅಂತ. ಆದರೆ ಇವತ್ತು ನಾನು ಉಮೇಶ್ ಶೆಟ್ಟರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗತ್ತೆ. ಈ ಕಾರ್ಯಕ್ರಮದ ಪ್ರಧಾನ ನಿರ್ಮಾಪಕ, ನಿರ್ದೇಶಕ, ಪ್ರೊಡ್ಯೂಸರು ಹೌದು, ಡೈರೆಕ್ಟರು ಹೌದು ಅವರು. ಆದ್ದರಿಂದ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಮತ್ತು ಸೋದರ ಸಂಬಂಧಿಯಾಗಿರ್ತಕ್ಕಂಥ ಉಮೇಶ್ ಶೆಟ್ಟಿ ಅವರು. ಸೋದರ ಅಂತ ಯಾಕೆ ಕರಿತೀನಿ ಅಂತ ಹೇಳಿದ್ರೆ, ಕೇವಲ ಹುಟ್ಟಿನಿಂದ ಬಯೋಲಾಜಿಕಲ್ ಆಗಿ ಸೋದರತ್ವತೆಯನ್ನು ಬರಬೇಕಂತೇನೂ ಇಲ್ಲ. ನಮ್ಮ ಜೀವನದಲ್ಲಿ ಸೋದರರನ್ನು ನಾವು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಚಾಯ್ಸ್ ಇರುತ್ತೆ. ಅಂಥದ್ರಲ್ಲಿ ನಾನು ಬಂಟರ ಸಂಘದ ಅಧ್ಯಕ್ಷನಾಗಿದ್ದಾಗ ಇಲ್ಲಿ ಭಾಳಷ್ಟು ಜನ ನಮ್ಮ ಜೊತೆಗೆ 2 ಉಪಾಧ್ಯಕ್ಷರಿಲ್ಲೇ ಇದ್ದಾರೆ. ಭಾಳಷ್ಟು ಜನ ಇದ್ದರು. ಅಂಥ ಒಂದು ಸಂದರ್ಭದಲ್ಲಿ ಉಮೇಶ್ ಶೆಟ್ಟಿಯವರು ಅತ್ಯಂತ ಎದೆಗಾರಿಕೆಯಿಂದ, ಅತ್ಯಂತ ಧೈರ್ಯದಿಂದ, ಅತ್ಯಂತ ಸೈನ್ಯತೆಯಿಂದ, ತಾಳ್ಮೆಯಿಂದ, ಪ್ರೀತಿಯಿಂದ, ವಾತ್ಸಲ್ಯದಿಂದ, ಮಮಕಾರದಿಂದ ನನ್ನ ಜೊತೆ ನಿಂತಂಥ ಭಾಳಷ್ಟು ಜನರಲ್ಲಿ ಇವರು ಅಗ್ರಗಣ್ಯರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆವಾಗ ಉಮೇಶ್ ಶೆಟ್ಟರಿಗೆ ನಾವು ಸಮಾಜ ವಿಭಾಗ ನಾನು ಕೊಟ್ಟಾಗ ಉಮೇಶ್ ಶೆಟ್ಟಿ ಹೇಳಿದ್ರು ನನಗೆ ಸಮಾಜ ಕಲ್ಯಾಣ ಬೇಡ ಅಂತ ಹೇಳಿದ್ರು ಫಸ್ಟಿಗೆ.
ನಾನು ಹೇಳಿದೆ ಇಲ್ಲ ಉಮೇಶ್ ಶೆಟ್ಟರೆ, ನಿಮಗೆ ತುಂಬ ಸೂಟ್ ಆಗುತ್ತೆ, ನಿಮಗಿದು ತುಂಬ ಅವಶ್ಯಕತೆ ಇದೆ, ನಿಮಗಿದೇ ಬೇಕು, ನನಗೆ ಗೊತ್ತಿದೆ, ನಿಮಗೆ ಶಕ್ತಿ ಇದೆ, ನೀವು ಮಾಡೇ ಮಾಡ್ತೀರಿ, ನೀವು ಇದರಲ್ಲಿ ಅತ್ಯಂತ ಪ್ರಖ್ಯಾತರಾಗ್ತೀರಿ, ನಿಮಗೆ ಮುಂದೊಂದು ದಿವಸ ಒಳ್ಳೆ ಹೆಸರು ಬರುತ್ತೆ, ನೀವು ಇದು ತಗೊಳ್ಳಿ, ನನಗೆ ನಂಬಿಕೆ ಇದೆ, ನೀವು ಮಾಡಿ ಅಂದರು. ನಾನು ಏನು ನಿರೀಕ್ಷೆ ಇಟ್ಟಿದ್ದೀನಿ ಆ ನಿರೀಕ್ಷೆಗೆ ಮೀರಿ ಆ ಕೆಲಸವನ್ನು ಮಾಡಿರ್ತಕ್ಕಂಥ ಉಮೇಶ್ ಶೆಟ್ಟಿಯವರನ್ನು ನಾನು ಅತ್ಯಂತ ಪ್ರೀತಿಯಿಂದ ಇವತ್ತು ಶ್ಲಾಘನೀಯವಾಗಿ ಅಭಿನಂದಿಸಕ್ಕೆ ಇಷ್ಟಪಡ್ತೇನೆ. ಅವರು ಬಂಟರ ಸಂಘದ ಸಮಾಜ ಕಲ್ಯಾಣ ವಿಭಾಗಕ್ಕೆ, ನಾನು ಹಿಂದಿನ ಸಮಾಜ ಕಲ್ಯಾಣದ ವಿಭಾಗದವರು ಕೆಲಸ ಮಾಡಲಿಲ್ಲ ಅಂತ ನಾನು ಖಂಡಿತ ಎಲ್ಲೂ ಹೇಳದೇ ಇಲ್ಲ, ತುಂಬ ಮಾಡಿದ್ದಾರೆ. ಆದರೆ ಇವರು ಆ ಕಲ್ಯಾಣ ವಿಭಾಗಕ್ಕೆ ಒಂದು ಹೊಸ ಹುರುಪನ್ನು, ಹೊಸ ಯೋಜನೆಯನ್ನು, ಹೊಸ ನಿರ್ದೇಶನವನ್ನು, ಹೊಸ ಪರಿಕಲ್ಪನೆಯನ್ನು, ಒಂದು ಹೊಸ ವಿಷಯವನ್ನು ಬರೆದಿರ್ತಕ್ಕಂಥವ್ರು ಏನಾದರೂ ಇದ್ದರೆ ಅದು ನಮ್ಮ ಉಮೇಶ್ ಶೆಟ್ಟಿಯವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.